ಯಡಿಯೂರಪ್ಪನವರಿಗೆ, ಅಭಿವೃದ್ಧಿ ಅಧಿಕಾರ ಯಡಿಯೂರಪ್ಪನವರಿಗೆ, ವಿಜಯ ನಡರವರಿಗೆ, BI ರಾಘವೇಂದ್ರ ಅವರಿಗೆ, BS ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವರು ಕೂಡ ಭಾರಿ ಸಂತೋಷ ಆಯಿತು. ನಾನು ಈ ವಿಚಾರ ಅವ್ರನ್ನ ಮುಟ್ಟಿಸಿದೆ. ಸತೀಶ್ ಕುಮಾರ್ ಅವರು ಅಮೃತ ದಾಸೋಹ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಹಾಗೆ ನಿಮ್ಮ ಅಭಿವೃದ್ಧಿ ನಾವು ಹೇಳೋಕ್ಕೆ ಅಸಾಧ್ಯ. ಇತಿಹಾಸದಲ್ಲಿ 60 ವರ್ಷದಲ್ಲಿ ಯಾರೂ ಈ ಮಟ್ಟದ ಅಧಿಕಾರ, ಇನ್ನು 3-4 ಜನ ಚೀಫ್ ಮುಖ್ಯಮಂತ್ರಿಗಳಾದರು. ಮುಟ್ಟಳಿರ್ಬೋದು, ಗಾದ್ನೂರಿಂದ ಶಿವಮೊಗ್ಗಕ್ಕೆ ಸಿಹಿ ನೀರು, ನೀವು ಕುಡಿಯೋಕ್ಕೆ ನೀರಿರಲಿಲ್ಲ. ಇವತ್ತು ಮನೆಯಲ್ಲಿ ಬಡವ್ರ ಮನೆಗಳಲ್ಲಿ ಕೂಡ ನಲ್ಲಿ ಒದಗಿಸೋಂಥ ಯೋಜನೆ ಮಾಡಿರೋಂಥದ್ದು ಗಂಗಾ ಜಲ್. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಮನೆಗೆ ಶೌಚಾಲಯ ಇರಬೇಕು, ಮನೆಗೆ ನೀರಿರಬೇಕು, ಇದು ನಮ್ಮ ಉದ್ದೇಶ. ಗ್ರಾಮೀಣ ಭಾಗಗಳಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ಕನಸು ಇವತ್ತು ನನಸಾಗಿದೆ ಅಂದರೆ ತಪ್ಪಾಗಲಾರ್ದು. ಹಾಗೆ ಮೆಡಿಕಲ್ ಇವತ್ತು ಹಾಸ್ಪಿಟಲ್ ಈ ಮಟ್ಟಕ್ಕೆ ಅಭಿವೃದ್ಧಿ, ಈ ಮಟ್ಟಕ್ಕೆ ಹೊನ್ನಪ್ಪನವರು ಕೂಡ 40 ವರ್ಷದಿಂದ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು. ಅಭಿವೃದ್ಧಿ ಹೇಗಾಗಿತ್ತು, ಹಿಂದೆ ಹೇಗಿತ್ತು, ಈಗ ಹೇಗಾಯಿತು. ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ತೊಗೊಂಬಂದರು. ಮೆಡಿಕಲ್ ಕಾಲೇಜ್ ಇರಲಿಲ್ಲ ಶಿವಮೊಗ್ಗಕ್ಕೆ. ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ. VSIL ಅದು ಕೂಡ ನಿಂತ್ಕೊಂಡು ಹೋಗಿದೆ. ಅದು ಕೂಡ ಪ್ರಾರಂಭ ಆಗಬೇಕು ಅಂತೇಳಿ ಈಗಾಗಲೇ ಎಲ್ಲ ಯೋಜನೆಗಳು ಮಾಡಿ ಏರ್ಪೋರ್ಟ್ ಶಿವಮೊಗ್ಗದ ಸಣ್ಣ ನಗರದಲ್ಲಿ ಇವತ್ತು ಸನ್ಮಾನ್ಯ BY ರಾಘವೇಂದ್ರ ಅವರ ಒಂದು ಸ್ವಂತ ಪ್ರಯತ್ನದಿಂದ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ದಿನಕ್ಕೆ 8-10 ಇಂಟರ್ಸಿಟಿಗಳು ಇವತ್ತು ಓಡಾಡ್ತಾ ಇದೆ. ಇವತ್ತು ಏರ್ಪೋರ್ಟು ತಿರುಪತಿಗೆ ಹೋಗೋರು 1 ಗಂಟೆಯಲ್ಲಿಂದ ತಿರುಪತಿ. ನಮ್ಮ ಜನ ತಿರುಪತಿ ನೋಡೇ ಇರಲಿಲ್ಲ, ತಿರುಪತಿ ದೇವ್ರುಗಳ ದರ್ಶನ ಆಗಿರಲಿಲ್ಲ. ಇವತ್ತು 1 ಗಂಟೆಯಲ್ಲಿ ನಾವು ತಿರುಪತಿಗೆ ಹೋಗಿ ಮುಟ್ಟಿ ದರ್ಶನ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಮಾಡೋಂಥದ್ದು ನಮ್ಮ ಸನ್ಮಾನ್ಯ BY ರಾಘವೇಂದ್ರ ಅವರು. ನಮ್ಮ ಯುವಕರು ಗೋವಾ ಹೋಗ್ಬೇಕಂದ್ರೆ 1 ಗಂಟೆಯಲ್ಲಿ ಗೋವಾ ಮುಟ್ಬೋದು. ಆ ಮಟ್ಟಕ್ಕೂ ಕೂಡ ಯುವಕರಿಗೆ ಅನುಕೂಲ ಮಾಡಿಕೊಡುವಂಥವ್ರು ನಮ್ಮ BY ರಾಘವೇಂದ್ರ ಅವರು. SRC ಬಸ್ ಸ್ಟ್ಯಾಂಡು ಸಣ್ಣದೊಂದು ಹಳ್ಳಿ ಬಸ್ ಸ್ಟ್ಯಾಂಡ್ ತೆಗಿತ್ತು. ನೀವೆಲ್ಲ ನೋಡಿದಾಗ 30 ವರ್ಷದಿಂದ ಇವತ್ತು ಹೈಟೆಕ್ ನಮ್ಮ ಮೆಜೆಸ್ಟಿಕ್ಕಲ್ಲಿರೋಂಥ ಫೆಸಿಲಿಟಿ ಇವತ್ತು KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, ಈ ಸ್ಟೇಷನ್ಗಳು ಇರ್ಬೋದು, ತುಂಗಭದ್ರಾ ನದಿ ಇರ್ಬೋದು. ಈಗ ಹೇಳ್ತಾ ಹೋದರೆ ಯಡಿಯೂರಪ್ಪನವರು ಅವರ ಕನಸು ದೂರದೃಷ್ಟಿ ಅಪಾರ. ಹೆಣ್ಣು ಮಕ್ಕಳಿಗೆ 18 ವರ್ಷ ಆದ ತಕ್ಷಣವೇ ಭಾಗ್ಯಲಕ್ಷ್ಮಿ ಯೋಜನೆ ಹುಟ್ಟಿದ ತಕ್ಷಣ 1 ಲಕ್ಷ ಬಾಂಡ್. ಇತಿಹಾಸದಲ್ಲಿ ಯಾರಾದರೂ ಕೊಟ್ಟಿದ್ದಂತಾದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಇವತ್ತು ಆ ಯೋಜನೆ 2000 ನಾನು ಜೊತೆಲಿದ್ದೆ 2006ರಲ್ಲಿ ಆ ಯೋಜನೆ ಪ್ರಾರಂಭ ಮಾಡಿದ್ರು. ಇವತ್ತು 18 ವರ್ಷ ಆಗಿದೆ. ಇವತ್ತಿನ ಬಡ ಮಕ್ಕಳು, BPL ಮಕ್ಕಳು ಇವತ್ತು ಆ ಹೆಣ್ಮಕ್ಳು ಅಥವಾ ಇವತ್ತು ಯೋಜನೆಯನ್ನು ತಗೋತಾ ಇದ್ದಾರೆ. ಪದವಿವರೆಗೂ ಹೆಣ್ಣುಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಸನ್ಮಾನ್ಯ ಯಡಿಯೂರಪ್ಪನವರು ಸ್ಥಾಪನೆ ಮಾಡಿದ್ರು. ಪುಸ್ತಕ ಇರ್ಬೋದು, ಬುಕ್ ಇರ್ಬೋದು, ಎಲ್ಲ ಯೋಜನೆಗಳನ್ನ ಅವರು ಮಾಡಿದ್ದಾರೆ. ಅವರಿಗೆ 100 ವರ್ಷ ಭಗವಂತ ಆಯುರಾರೋಗ್ಯ ಯಶಸ್ಸು ಸಿಗಲಿ ಅಂತೇಳಿ ನಮ್ಮ ಮೋದಿ ಬ್ರಿಗೇಡ್ ವತಿಯಿಂದ ಹಾಗೂ ಅಮೃತ ದಾಸೋಹ ಸತೀಶ್ ಕುಮಾರ್ ಶೆಟ್ಟರು ತಂಡದಿಂದ ನಾವು ಅವ್ರಿಗೆ ಕೇಳ್ಕೊಳ್ತಾ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಅವರ ಜನ್ಮದಿನ ಇವತ್ತು 84ನೇ ವರ್ಷ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಡಬೇಕು, ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಕಂಡಂಥ ಯಡಿಯೂರಪ್ಪನವರು ಇನ್ನೂ 100 ವರ್ಷ ಬಾಳ್ಳೆ ಅಂತೇಳಿ ಜಿಲ್ಲಾ OBCಯಿಂದ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದ. ಇಲ್ಲಿ ಮತ್ತು ಅವರ ಮಗ ರಾಘವೇಂದ್ರನವರು ಈಗ ಜಿಲ್ಲೆಗೆ ಕೊಟ್ಟಂಥ ಕಾರ್ಯಕ್ರಮಗಳು ಭಾಳ ಅಭಿವೃದ್ಧಿ ಅಧಿಕಾರ ಅಂತಲೇ. ರೈಲು ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಇಂಥ ಕೆಲಸ ಭಾಳ ಕಾರ್ಯಕ್ರಮ ಮಾಡಿದರೆ ಇನ್ನೂ ಅವ್ರಿಗೂ ಒಳ್ಳೆ ಕೆಲಸ ಕಾರ್ಯ ಆಗಲಿ ಅಂತೇಳಿ ಹಾರೈಸ್ತಾ ಈ ನಮ್ಮ BJP OBC ಜಿಲ್ಲಾ ಉಪಾಧ್ಯಕ್ಷರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಒಳ್ಳೆ ಕೆಲಸಗಳಾಗಲಿ ಅಂತೇಳಿ ಹಾರೈಸ್ತೇನೆ.
ನೋಡಿ ಇಲ್ಲಿಗೆ ಹೋಗ್ಬೇಕಾದ್ರೆ ಚೇತನಾ ಶೆಟ್ಟಿ ಅವರು, ಸರ್ಜನ್ ಗೀತಾ ಅವ್ರಿಗೆ ಧನ್ಯವಾದಗಳು. ಮೋದಿ ಬ್ರಿಗೇಡ್ ಜಯವಾಗಲಿ. ಮೋದಿ ಬ್ರಿಗೇಡಿಗೆ ಜಯವಾಗಲಿ. ಮೋದಿ ಬ್ರಿಗೇಡ್ಗೆ ಜಯವಾಗಲಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸುಗಳನ್ನು ನಾವು ನನಸು ಮಾಡುತ್ತೇವೆ. ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ದೊರಕಿಸುವ ಪರವಾಗಿ ಈ ಯೋಜನೆಗಳನ್ನು ಹಮ್ಮಿದ್ದೇವೆ. ಮೋದಿಯವರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ 3 ವರ್ಷ ಆರೋಗ್ಯ ಐಶ್ವರ್ಯ ಸುದ್ದಿ. ಸನ್ಮಾನ್ಯ BS ಯಡಿಯೂರಪ್ಪರು ಕೂಡ 3 ವರ್ಷ ಆರೋಗ್ಯ ಐಶ್ವರ್ಯ ಯಶಸ್ಸು ಸಿಗಲಿ ಅಂತೇಳಿ ಈ ಮುಖಾಂತರ ಮೋದಿ ಬ್ರಿಗೇಡ್ ಮುಖಾಂತರ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಜಿಯವರಿಗೆ, ಶ್ರೀ ನರೇಂದ್ರ ಮೋದಿಜಿಯವರಿಗೆ